ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮಂಜುನಾಥ್. ವೆಲ್ಕಮ್ ಟು ಪ್ರೀತಿ ಮಂಜುನಾಥ್ ವ್ಲಾಗ್ಸ್. ಸೊ ಇವತ್ತು ತುಂಬ ಕೆಲಸ ಇದೆ. ಗುರುವಾರ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟು ನಾನು ಇಂಟರ್ವ್ಯೂಗೆ ಹೋಗಬೇಕು, ಮತ್ತು ಆಫೀಸ್ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ತುಂಬ ಕೆಲಸ ಇದೆ. ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇವತ್ತೆಲ್ಲ ಹೇಗಿರುತ್ತೆ, ಹಾಗೆ ಒಂದು ರ್ಯಾಂಡಮ್ ಡೇ ಮಾಡ್ತಾಯಿದ್ದೀನಿ. ಸೊ ಹೇಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ನೀವು ನನ್ನ ಬ್ಲಾಗ್ನ ಫುಲ್ಲಾಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ರೆಡಿ ಆಗಿಬಿಟ್ಟು ನಾನು ಆಫೀಸ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಆಫೀಸ್ ಕ್ಲೀನ್ ಮಾಡಿಬಿಟ್ಟು ಈಗ ಹೊರಡಬೇಕು. ಇವತ್ತು ಇಂಟರ್ವ್ಯೂ ಇದೆ. ಬಟ್ ಇಂಟರ್ವ್ಯೂ ಅಂದರೆ ತುಂಬ ಜನಕ್ಕೆ ಎಕ್ಸೈಟಿಂಗ್ ಆಗಿರುತ್ತೆ, ಹೇಗಿರುತ್ತೆ ಅಂತ. ಬಟ್ ನನಗೇನು ಅನ್ನಿಸ್ತಾ ಇಲ್ಲ. ಸ್ವಲ್ಪ ಭಯ ಆಗ್ತಾಯಿದೆ, ನರ್ವಸ್ನೆಸ್ ಇದೆ. ಬಟ್ ನನಗೇನು ಕೆಲಸ ಬೇಕಾಗಿಲ್ಲ. ಕೆಲಸ ಬೇಕಾಗಿರೋರಿಗೆ ಕೆಲಸ ಬೇಕು, ಬಟ್ ನನಗೇನು ಕೆಲಸ ಬೇಕಾಗಿಲ್ಲ. ಸೊ ನಾನಿನ್ನು ಸೆಕೆಂಡ್ ಇಯರ್ ಓದ್ತಾ ಇರೋದ್ರಿಂದ ನನಗೆ ಮುಂದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಜಸ್ಟ್ ಹೋಗಿ ಅಟೆಂಡ್ ಮಾಡ್ತಾಯಿದ್ದೀನಿ. ನೋಡುವ ಹೇಗಿರುತ್ತೆ ಅಂತ. ಸೆಲೆಕ್ಟ್ ಆದ್ರೇ ಓಕೆ, ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಓಕೆ. ನೋಡುವ, ಲೆಟ್ಸ್ ಗೋ. ನಮ್ಮ ಜೊತೆ ಇನ್ನೂ ಇಬ್ಬರು ಬರಬೇಕಾಗಿತ್ತು. ಸೊ ಅವ್ರಿಗೋಸ್ಕರ ನಾವು 1 ಅವರ್ ವೆಯ್ಟ್ ಮಾಡಿದ್ದೀವಿ ಬಸ್ ಸ್ಟಾಪಲ್ಲಿ. ಇದು ಇಂಟರ್ವ್ಯೂ ಲೊಕೇಶನ್. ಸೊ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋ ಹಾಗೆ ಇರಲಿಲ್ಲ, ಅದಕ್ಕೆ ನಾನು ಜಾಸ್ತಿ ಏನು ಮಾಡಿರಲಿಲ್ಲ. ಸೊ ಅಲ್ಲಿಂದ ಹತ್ತಿರ ಆಗುತ್ತೆ ಅಂದ್ಬಿಟ್ಟು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. 1-2 ಕ್ಲಿಪ್ಸ್ ತಗೊಂಡು ಹಾಗೆ ದೇವಸ್ಥಾನ ಕೂಡ ಹೊರಟ್ವಿ. ನಾವು 4 ಜನ ಹೋಗಿದ್ದು. ನಾನು, ವಂಶಿಯಣ್ಣ, ಗಣೇಶ್, ಭಾರ್ಗವಿ, ಇಷ್ಟು ಜನ ಹೋಗಿದ್ವಿ. ಎಲ್ಲದರಲ್ಲೂ ಲೇಟು, ಯಾವಾಗಲೂ ಲೇಟು. ಮಾಡುವಾಗ ಸುಮ್ಮನೆ ಫೋನ್ ಹಿಡ್ಕೊಂಡು ಇರ್ತಾನಲ್ಲಿ. ಇವಾಗ ಆ ಕಡೆ ಇಸ್ಕಾನ್ಗೆ ಬಂದಿದ್ದೀವಿ. ಅದೇ ನಾವು ಅಂದ್ಕೊಂಡೇ ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ಬಂದುಬಿಟ್ಟಿದ್ದೀವಿ. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಇಲ್ಲಿ. ಸುಳ್ಳಲ್ಲ, ನಿಜನೇ ಹೇಳ್ತಿರೋದು. ಸುಮ್ಮನೆ ಇಲ್ಲ ಗೈಸ್, ನಾನು ಇವಾಗ ಸುಮ್ಮನೆ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದಿದ್ದೀವಿ. ನಮಗೆ ಕಾಲ್ ಮಾಡ್ತಾರಂತೆ. ತಿಂದ್ಬಿಟ್ಟು ನಾನು ಇನ್ನೂ ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಹೋಗ್ಬಿಟ್ಟು ಇನ್ನೊಂದ್ಸಲ ಇಸ್ಕೊಂಡು ಬರ್ತಾ ಇದ್ದಾನೆ. 2 ಸಲ ತಿಂತಾನೆ. ಸೊ ಹಾಗೆ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು, ಪ್ರಸಾದ ತಿನ್ಕೊಂಡು, ಫನ್ ಮಾಡಿಕೊಂಡು, ಅಲ್ಲಿಂದ ಮೆಟ್ರೋದ ಹತ್ಕೊಂಡು ಮಾಲ್ಗೆ ಹೋಗಿದ್ವಿ. ಹುಚ್ಚ ನಾವು ಡೈರೆಕ್ಟಾಗಿ ಮಂತ್ರಿ ಸ್ಕ್ವೇರ್ಗೆ ಬಂದುಬಿಟ್ಟಿದ್ದೀವಿ. ನಮ್ಮ ಜೊತೆ ಭಾರ್ಗವಿ ಅವರಿದ್ದಾರೆ, ಆಮೇಲೆ ಹುಚ್ಚ ಇದ್ದಾರೆ. ಹುಚ್ಚ. ಮಂತ್ರಿ ಸ್ಕ್ವೇರಲ್ಲೂ ಕ್ರಿಸ್ಮಸ್ ವೈಬ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸೊ ಇಷ್ಟು ಬ್ಯೂಟಿಫುಲ್ ಆಗಿ ಡೆಕೋರ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿತ್ತು ಇದು. ಹಾಗೆ ಬರ್ಗರ್ ಕಿಂಗಲ್ಲಿ ಹೋಗಿ ಆರ್ಡ್ರ್ ಮಾಡಿದ್ವಿ. ಸುಲ್ಬುರ್ಗಿ ಫ್ರೆಂಡ್ಸ್ ಬರೀ ಇವನೇ ಫ್ರೆಂಡು. ನಾವು ಬರ್ಗರ್ ತಿನ್ನಕ್ಕೆ ಬಂದಿದ್ದೀವಿ. ಬರ್ಗರ್ ಫೋನಲ್ಲೇ ಆರ್ಡ್ರ್ ಮಾಡ್ಬೇಕಂತ. ಈ ಪಾರ್ಟಿ ಯಾರ್ದೇಳಿ? ವಂಶಣ್ಣದು ಬರ್ತಡೇ ಆಗಿ ಎಷ್ಟು ದಿನ ಆಯಿತು? ಥರ್ಸ್ಡೇ ಆಗಿದ್ದು. ಇವಳು ನೋಡಿ ಹೆಂಗೆ ತಿಂತವಳೆ, ಚಿಕನ್ ತಿಂತಾ ಇದ್ದಾಳೆ ಗಾಯ್ಸ್. ಇಲ್ಲ ತಪ್ಪು. ಅಷ್ಟೇ ಜಗನ ಚಿಕನ್ ಇಲ್ಲ. ಅವ್ರ ಮನಸ್ಸಿನ ಮಾತು ನಮ್ಗೆ ಅರ್ಥ ಆಗ್ತಾಯಿದೆ. ನೋ ಚಿಕನ್, ಓನ್ಲಿ ವೆಜ್. ಹೊಡೆದಾಗ ಬಿಟ್ಟೆ ಬಲ್ಲ.
ಆಯ್ತು ಬಿಡು ಆಗಲ್ಲ ಅಂತ ಗೊತ್ತಾಯ್ತು. ಏಯ್ ನಂದು ಕಾಪಿ ಮಾಡ್ತಿದ್ದೇನೆ ಅದು. ನಂಗೆ ಗೊತ್ತು ನೀನು ಡ್ರಿಂಕರ್ ಅಂತ, ಎಕ್ಸ್ಪೀರಿಯನ್ಸ್ ಪರ್ಸನ್ ನಿನಗೆ ಗೊತ್ತು. ಹಾಗೆ ಮಾಲಲ್ಲಿ ಫನ್ ಮಾಡಿಕೊಂಡು ಹಾಗೆ ಮಜ್ಜಿಗೆ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅಲ್ಲಿ ಬಾಯ್ ಇಟ್ಬಿಟ್ಟು ನಾನು ಮನೆಗೆ ಹೊರಟೆ. ಗೈಸ್, ಮನೆಗೆ ಹೋಗುವಾಗ ನನಗೊಂದು ನೆನಪಾಯಿತು, ಬ್ಯಾಂಕ್ ಹೋಗಬೇಕು ಅಂತ. ಸೊ ಅಲ್ಲಿಂದ 8th ಕ್ರಾಸಿಗೆ ನಡ್ಕೊಬಂದ್ಬಿಟ್ಟು ಬ್ಯಾಂಕಿಗೆ ಹೊರಟೆ, 18th ಕ್ರಾಸ್ಗೆ. ಗೈಸ್, ಬ್ಯಾಂಕಿಗೆ ಹೋಗಬೇಕು ಅಂತ ಬ್ಯಾಂಕ್ ಹೋಗ್ತಾಯಿದ್ದೀವಿ. ನಾನು ಹೋಗ್ತಾಯಿದ್ದೀನಿ ನೋಡುವ. ಈಗ ಬ್ಯಾಂಕ್ ಹೋಗ್ತಾಯಿದ್ದೀನಿ. ಗೈಸ್, ಏನು ಗೊತ್ತಾ, ವೆರಿ 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 ಬ್ಯಾಡ್ ಲಕ್ ಇವತ್ತು. ಕಷ್ಟಪಟ್ಟು ಬಂದಿದ್ದೀನಿ. ಮನಸ್ಸು ನಮಗೆ ಸರ್ರೆ ಬಂದಿಲ್ವಂತೆ ಬ್ಯಾಂಕ್ ಮ್ಯಾನೇಜರು. ಇಟ್ಸ್ ಓಕೆ. ಮತ್ತು ಬಸ್ಸು ಫ್ರೀ ಆಗಿರೋದಕ್ಕೆ ಸ್ವಲ್ಪ ಪೇಷನ್ಸ್ ಆಗಿದ್ದೀನಿ. ಬಸ್ಸು ಫ್ರೀ ಇರಲಿಲ್ಲ ಅಂದಿದ್ರೆ ಅಷ್ಟೇ. ಫೈನಲಿ ಮನೆಗೆ ಬಂದೆ. ಸೊ ಬೆಳಗ್ಗೆಯಿಂದ ಏನೇನೋ ಅಂದ್ಕೊಂಡ್ವಿ, ಏನೇನೋ ಪ್ಲ್ಯಾನ್ಸ್ ಇತ್ತು, ಏನೇನೋ ಆಗಿದೆ. ಅನ್ಫಾರ್ಚುನೇಟ್ಲಿ ಇಸ್ಕಾನ್ಗೆ ಹೋದ್ವಿ ಆ್ಯಂಡ್ ಸೆಂಟರ್ಗೆ ಹೋಗ್ಬೇಕಾಗಿತ್ತು ಮ್ಯಾಜಿಕ್ ಬಸ್ಗೆ. ಸೊ ಅಲ್ಲಿ ಹೋಗೋಕ್ಕಾಗಿಲ್ಲ. ಸೊ ಮಾಲ್ಗೆ ಹೋಗಿ ತಿನ್ಕೊಬಂದ್ವಿ. ನೋಡುವ, ಇನ್ನು ನಾನು ದೇವಸ್ಥಾನಕ್ಕೆ ಹೋಗಬೇಕು, ಸಾಯಿಬಾಬಾ ದೇವಸ್ಥಾನಕ್ಕೆ. ಅಲ್ಲಿ ಏನೇನಾಗುತ್ತೆ ನೋಡೋಣ. ಬಿಕಾಸ್ ಇವತ್ತು ಥರ್ಸ್ಡೇ, ನಿಮಗೆ ಗೊತ್ತು, ಪ್ರತಿ ವೀಕ್ ನಾನು ಥರ್ಸ್ಡೇ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ. ಇವತ್ತು ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡಲ್ಲ. ಓಕೆ, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫೇಸ್ ವಾಶ್ ಮಾಡಿ ಇನ್ನೊಂದು ಸಲ ಫ್ರೆಶ್ ಅಪ್ ಆಗ್ತೀನಿ. ಗಾಯ್ಸ್, ನಾನು ಇವಾಗ ಹೋಗ್ತಾಯಿದ್ದೀನಿ ದೇವಸ್ಥಾನಕ್ಕೆ ಗಾಡಿಯಲ್ಲಿ. ನೋಡಿ, ಇವಾಗ ನಮ್ಮ ಅಕ್ಕ ಬಂದಳು. ಸೊ ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ. ಇವಾಗ ಮನೆ ಜಸ್ಟು ದರ್ಶನ ಮುಗಿಸ್ಕೊಂಡು ನಮ್ಮ ಅಜ್ಜಿ ಬರ್ತೀನಿ ಅಂದಿದ್ದಾರೆ. ಅವ್ರನ್ನ ಪಿಕ್ ಮಾಡೋಕ್ಕೆ ಬಂದೆ ಆಫೀಸ್ ಹತ್ರ. ಈಗ ಅವ್ರು ಬರ್ತಿದ್ದಾರೆ, ಕರ್ಕೊಂಡು ಹೋಗೋಣ ಆಯಿತಾ. ಇದು ಅವ್ರು ವರ್ಕ್ ಮಾಡ್ತಿರೋ ಪ್ಲೇಸ್, ಆಫೀಸ್. ಮೊನ್ನೆ ನಮಿತಾ ನಮ್ಮ ಮನೆಗೆ ಏನೋ ಪೂಜೆಗೆ ಬಂದಿದ್ಲು. ನನ್ನ ಮೊಮ್ಮಗ ನನ್ನ ಜೊತೆನೂ ಬಂದ. ಅವಳು ಡ್ರಾಪ್ ಮಾಡಿದೆ ಅಲ್ಲಿ ಬಸ್ ಸ್ಟಾಪ್ವರೆಗೂ. ಯಾರಿಗೈತೆ ಇವಾಗ ಅಜ್ಜಿ ಕೈಲಿ ಡ್ರಾಪ್ ಮಾಡಿಸ್ಕೊಳ್ಳೋದು. ಈಗೆಲ್ಲ ನೋಡ್ಕೊಬಾರ್ದು. ಅವಾಗ ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇರೋಲ್ಲ. ಆವಾಗಲೂ ಹಾಗೆ ನೋಡ್ಕೊತಿದ್ದೆ, ಈಗೇನು ಅಷ್ಟೇ. ಅದೇ ಏನೋ ಒಂದು 8 o'clock ಆಗೋಗ್ಬಿಟ್ಟಿತ್ತು ಮನೆಗೆ ಬರೋಷ್ಟರಲ್ಲಿ. ಸೊ ಹಾಗೆ ಚಿಕನ್ ತರಿಸಿದ್ರು ಅಂದ್ಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಹೋಗ್ತಿದ್ದೀನಿ. ಬನ್ನಿ, ನಿಮಗೂ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಆನಿಯನ್ ಕಟ್ ಮಾಡೋಷ್ಟರಲ್ಲಿ ಕಣ್ಣಲ್ಲಿ ಎಷ್ಟು ನೀರು ಬರುತ್ತೆ ಗೊತ್ತಾ. ಈಗ ಸಿಂಪಲ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟು 2 tablespoon ಆಫ್ ಆಯಿಲ್. ಅದಾದಮೇಲೆ 4 to 6 ಹಸಿಮೆಣಸಿನ್ಕಾಯಿ ಹಾಕೋಬೋದು, ಗ್ರೀನ್ ಚಿಲ್ಲಿ. ಅದಾದಮೇಲೆ 2 ಬೆಳ್ಳುಳ್ಳಿನ ತಗೊಳ್ಳಿ, ಅದನ್ನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಬಿಕಾಸ್ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಜಜ್ಜಿಬಿಟ್ಟು ಹಾಕೊಳ್ಳೋದ್ರಿಂದ. ಅದಕ್ಕೆ 2 ಈ ಬೆಳ್ಳುಳ್ಳಿನ ಹಾಕ್ಕೋಬೋದು ನೀವು. ಅದಾದಮೇಲೆ ಸ್ವಲ್ಪ ಕರಿಬೇವು ನೀವು ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ, ಅದೊಂದು ಸ್ವಲ್ಪ ಆಪ್ಷನಲ್, ಇದ್ರೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಬ್ರೌನ್ ಆಗ್ತಾ ಇದ್ದಂಗೆ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ 4 to 5 ಈರುಳ್ಳಿ, 4 to 5 ಆನಿಯನ್ಸ್ ನೀವು ಹಾಕ್ಕೋಬೋದು. ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಈರುಳ್ಳಿ ಎಲ್ಲ ಫುಲ್ ಸ್ವಲ್ಪ ಬ್ರೌನ್ ಆಗ್ತಾ ಇದ್ದಂಗೆ ನೀವು ಅರಿಶಿನ ಹಾಕ್ಕೊಳ್ಳಿ, ಟರ್ಮರಿಕ್ ಪೌಡರ್. ಅದಾದಮೇಲೆ ನಾವು ಚಿಕನ್ ತೊಗೊಂಡಿದ್ದೀವಿ 1.5 kg, ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀವಿ. ಇದು ನಾವು ತೊಗೊಂಡಿರೋದು 1.5 kg ಚಿಕನ್. ಅದಾದಮೇಲೆ ಆ ಚಿಕನ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬಿಡಿ. ಅದಾದಮೇಲೆ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಇನ್ನೊಂದ್ಸಲ ಹಾಕ್ಕೋಬೋದು. ಆಮೇಲೆ ಟೊಮೆಟೊ ಒಂದು 4 to 5 ಟೊಮೆಟೋಸ್ ಹಾಕಿದ್ದೀನಿ ನಾನು ಮೇಲೆ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿಬಿಟ್ಟು ಈಗ ಕ್ಲೋಸ್ ಮಾಡಿಬಿಟ್ಟು ಹೋದರೆ ಒಂದು 1/2 hour ಬಿಟ್ಕೊಬಂದು ನೋಡಿ. ಕರ್ಕೊಂಡೋಗು, ಪರವಾಗಿಲ್ಲ.
ಕರ್ಕೊಂಡು ಹೋಗಿ ಇಲ್ಲೇ ತಾನೇ ಎತ್ಕೊಂಡ್ರೆ ನೋಡು ಆಮೇಲೆ ನಿನ್ನ ಅಂತೆ. ಈ ಹಾಫ್ ಆನ್ ಅವರಲ್ಲಿ 5 ಮಿನಿಟ್ಸಿಗೂ ಬಂದುಬಿಟ್ಟು ಮಿಕ್ಸ್ ಮಾಡಿ ನೋಡಿ. 90% ಚಿಕನ್ ಬೆಂದಿರಬೇಕು. ಅದು ಬೆಂದಾದಮೇಲೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಆಮೇಲೆ ಗರಂ ಪೌಡರ್, ಅದಾದಮೇಲೆ ಮಟನ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ. ಟೇಸ್ಟ್ ಚೆನ್ನಾಗಿರೋ ಉಪ್ಪು ಕರೆಕ್ಟಾಗಿರೋ ಉಪ್ಪು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಗ್ಯಾಸ್ನ ಆಫ್ ಮಾಡಿ. ಈಗ ರೆಡಿಯಾಗಿದೆ ಚಿಕನ್ ಗ್ರೇವಿ, ಸಿಂಪಲ್. ಹೊತ್ತು ಪಾಪು ಜೊತೆ ಫೋನ್ ಮಾಡ್ತಿದ್ದೆ. ಊಟ ಆದಮೇಲೆ ಸ್ವಲ್ಪ ಹೊತ್ತು ಪಾಪು ಜೊತೆ ಆಟಾಡೋಣ ಅಂತ ಬಂದೆ. ಬಂದೆ ಬ್ಯಾ ಪ್ಯಾ ಪ್ಯಾ ಪ್ಯಾನ್ ಪ್ಯಾ. ಅವ ಆ ಕಡೆ ಇರೋ ಈ ಕಡೆ ಇರೋ ಚಿಕ್ಕವ ನಮ್ಮಪ್ಪ ರಾಜ. ಒಂದ್ಸಲ ಹೇಳಾರ್ಯಾ ಅವ ಆ ಕಡೆ ಇರೋ ದೊಡವ ಈ ಕಡೆ ಇರೋ ಚಿಕ್ಕವ. ದೊಡವ ದೋಸೆ ಕೂರು, ಚಿಕ್ಕವ ಚಟ್ನಿ. ನಮ್ಮಪ್ಪ ರಾಜ ಅದೇ ಕೊತ್ತಂಬರಿ ಬೀಜ, ಸಾರ್ಗಾಕ ಸೊಪ್ಪು. ಎಲ್ಲ ಕಣ ಬರು ಏನ್ ಮಾಡ್ದಮ್ಮ? ನೋಡಿ ಸೂಪರ್ ಆಗಿ ಮಾಡ್ತಾವಲ್ಲ. ಅಪ್ಪನ್ ಬಿಟ್ಟವನ ಮಾಡಿಸ್ಕೊಂಡು ಒಳ್ಳೆ ಕಟ್ಟೆ ಗಂಟ ಜಾಕಿಂಗ್ ಮಾಡ್ತಾ ಇದೆ ಚೆನ್ನಮ್ಮ. ಮಲ್ಕೊಂಡೆ ಅವಳು ಜಾಗಿಂಗ್ ಮಾಡ್ತಾ ಇದ್ದಾಳೆ. ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್.